ಆರಾಮಾಗಿದ್ದೇವೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಬಲಿಷ್ಠ ಅಮೆರಿಕ, ಇರಾನು ಯುದ್ಧಗಳನ್ನು ಮಾಡ್ತಾ ಇದ್ದಾರೆ. ನಮ್ಗೆ ಒಂದು ದಿವಸನೂ ಅದರ ಪರಿಣಾಮವೇ ಕಾಣಲಿಲ್ಲ. ನಾವು ಸುಮ್ಮನೆ ಸುದ್ದಿ ಮಾಧ್ಯಮಗಳಲ್ಲಿ ಪೆಟ್ರೋಲ್ ಕಡಿಮೆ ಆಯ್ತು, ಡೀಸೆಲ್ ಕಡಿಮೆ ಆಯ್ತು, ಗ್ಯಾಸ್ ಕಡಿಮೆ ಆಯ್ತು, ಅಲ್ಲಿ ತೊಂದರೆ ಆಯ್ತು ಅಂತ ಕೇಳ್ತಾ ಇದ್ವಿ. ಆದ್ರೆ ಯಾರಿಗೂ ಆ ಥರದ ನೋವುಗಳು, ತೊಂದರೆಗಳು ಆಗ್ಲಿಲ್ಲ. ಮತ್ತೇನು ಸೂಪರ್ ಪವರ್ ಕಂಟ್ರೀಸ್ ಅಂತ ನಾವೇನು ಹೇಳ್ತೀವಿ, ಅಮೆರಿಕ, ರಷ್ಯಾ, ಚೈನಾ, ಇವೇ ತತ್ತರಿಸಿ ಹೋಗ್ತಾ ಇರಬೇಕಾದ್ರೆ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿದ್ದೀವಿ, ಯಾವ ಆತಂಕಕ್ಕೂ ಒಳಗಾಗಿಲ್ಲ ಹಾಗೆ ಅಂತ ಹೇಳಿದ್ರೆ ಅದು ನಾವು ಇಟ್ಟಿರುವಂತ ನಂಬಿಕೆ, ನಾವು ಭಗವಂತನ ಮೇಲೆ ಇಟ್ಟಿರುವಂತ ಆ ಅಚಲವಾದ ನಂಬಿಕೆ ಈ ಭರತ ಖಂಡವನ್ನ, ಭರತ ದೇಶವನ್ನ ಅನುಕ್ಷಣ ಕಾಯ್ತಾ ಇದೆ ಮತ್ತು ರಕ್ಷಣೆ ಮಾಡ್ತಾ ಇದೆ. ಹಾಗಾಗೇನೆ ದಾಸರು ಹೇಳುವಂಥದ್ದು, ನೀನ್ ನಂಬೇಕು, ನೀನ್ ನಂಬಿದ್ರೆ ನಿನ್ನ ಯೋಗಕ್ಷೇಮ ಭಗವಂತ ನೋಡ್ಕೊಳ್ತಾನೆ. ನಂಬಿ ಕೆಟ್ಟವರಿಲ್ಲವು ಮನುಜ, ನಂಬಿ ಕೆಟ್ಟವರಿಲ್ಲವು. ಆ ಕೆಲಸ ಆಗ್ಬೇಕಾಗಿದೆ. ಹಾಗಾಗೇನೆ ಇವತ್ತು ಯಾಗ ಯಜ್ಞಗಳನ್ನು ಮಾಡ್ತಾ ಇದ್ದಾರೆ. 12:30 1 ಗಂಟೆಗೆ ಭಗವತಿಯ ಪೂರ್ಣಾವತಿ, ಮಹಾಪೂರ್ಣಾವತಿ ಜರುಗಲಿದ್ದು ನೀವೆಲ್ಲ ಅದರಲ್ಲಿ ಭಾಗವಹಿಸಿ ನಾವು ಕೂಡ ಅತ್ಯಂತ ಸಂತೋಷವಾಗಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಜಗತ್ತಿನ ಸಕಲ ಜೀವರಾಶಿಗಳು ಕೂಡ ಭಗವತಿ ಆದಿಶಕ್ತಿ ಚಾಮುಂಡೇಶ್ವರಿ ಲೇಸನ್ನು ಉಂಟು ಮಾಡಲಿ, ಅವರ ಯೋಗಕ್ಷೇಮವನ್ನು ಕಾಪಾಡಲಿ ಹಾಗೆ ಅಂತೇಳಿ ಸಂಕಲ್ಪವನ್ನು ಮಾಡ್ತಾ ನಿಮ್ಮೆಲ್ಲರ ಬದುಕಿನಲ್ಲಿ ಸುಖ ಸಮೃದ್ಧಿಯನ್ನ, ಆರೋಗ್ಯಪೂರ್ಣ ಬದುಕನ್ನ ಆದಿಶಕ್ತಿ ಚಾಮುಂಡೇಶ್ವರಿ ದಯಪಾಲಿಸಲಿ ಹಾಗೆ ಅಂತೇಳಿ ತುಂಬು ಹೃದಯದಿಂದ ಆರಕ್ಷರವಾಗದೇ ಇರುವಂತ ಆ ಗೋಚರ ಶಕ್ತಿಯ ಮೊರೆ ಹೋದ್ರೆ ಆ ಶಕ್ತಿ ನಮ್ಮನ್ನ ಕೈ ಹಿಡಿದು ಮುನ್ನಡೆಸುತ್ತೆ. ಇದನ್ನೇ ಎಲ್ಲ ಉಪನಿಷತ್ತುಗಳು, ಶಾಸ್ತ್ರಗಳು, ವೇದಗಳು ನಮ್ಗೆ ಹೇಳಿಕೊಟ್ರು ಅಂತದ್ದು. ಭಗವಂತನ ಮೊರೆ ಹೋದ್ರೆ, ಭಗವಂತನ ಸಾನ್ನಿಧ್ಯವನ್ನು ನಾವು ಬಯಸಿದ್ರೆ ನಾವು ಕೆಟ್ಟದ್ದನ್ನ ಯೋಚನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಕೆಟ್ಟದ್ದನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಕೆಟ್ಟದ್ದನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅನ್ಯಥಾ ಶರಣಂನ, ನನಗೆ ನಿನ್ ಬಿಟ್ರೆ ಯಾರು ಗತಿ ಇಲ್ಲ, ನನಗೆ ಜಗತ್ತಿನ ಸಕಲ ಚರಾಚರ ವಸ್ತುಗಳಲ್ಲೂ ಕೂಡ ನೀನೇ ಕಾಣ್ತಾ ಇದ್ದೀಯ ಹಾಗೆ ಅಂತೇಳಿ ಆ ಭಾವನೆ ನಮಗೆ ಬಂದು ಬಿಟ್ರೆ ಇನ್ಯಾವುದು ನಮಗೆ ಬೇಕಾಗೋದಿಲ್ಲ, ನಮ್ಮಿಂದ ತಪ್ಪುಗಳು ಕೂಡ ಆಗೋದಿಲ್ಲ. ಹಾಗಾಗಿ ನಾವು ಭಗವಂತನ, ಭಗವತಿಯ ಶರಣ ಆಗ್ಬೇಕು, ಅವ್ರಿಗೆ ಶರಣ ಆಗ್ಬೇಕು. ಆದಿಶಕ್ತಿ ಯಾಕೆ ಜನ್ಮ ತಾಳದ್ಲು ಅಂತ ನಿಮಗೆ ಗೊತ್ತು. ಬ್ರಹ್ಮಶಕ್ತಿ, ವಿಷ್ಣು ಶಕ್ತಿ, ಶಿವಶಕ್ತಿಯ ಒಟ್ಟುಗೂಡಿ ಹೊರಹೊಮ್ಮಿದಂತ ಶಕ್ತಿಯೇ ಆದಿಶಕ್ತಿ. ಯಾಕಾಗಿ ಆದಿಶಕ್ತಿ ಇವರೆಲ್ಲರ ಶಕ್ತಿಯನ್ನು ಒಡಗೂಡಿ ಉದ್ಭವ ಆದ್ಲು ಹಾಗೆ ಅಂತ ಹೇಳಿದ್ರೆ ಜಗತ್ತಿನ ಎಲ್ಲ ದುಷ್ಟ ಶಕ್ತಿಗಳನ್ನ ನಿಗ್ರಹ ಮಾಡಲಿಕ್ಕೆ, ಸಂಹಾರ ಮಾಡಲಿಕ್ಕೆ, ತಾಬದಿಗೆ ತರಲಿಕ್ಕೆ, ಯಾರು ಭಗವಂತನನ್ನ ಸರ್ವತಾ ನಂಬಿದ್ದಾರೆ ಅವರನ್ನ ರಕ್ಷಣೆ ಮಾಡಲಿಕ್ಕಾಗಿ ಆದಿಶಕ್ತಿ ಉದ್ಭವ ಆಗಿತ್ತು. ನೀವೆಲ್ಲ ದೇವಿ ಪಾರಾಯಣ ಮಾಡುವಂಥವ್ರು ಬೇಕಾದಷ್ಟು ಜನ ಇದ್ದೀರ. ಆ ಪಾರಾಯಣದಲ್ಲಿ ಇದೆಲ್ಲವನ್ನು ಕೂಡ ಹೇಳ್ತಾರೆ. ನಾನು ಕೇಳ್ತಾ ಇದ್ದೆ, ಇವ್ರನ್ನ ಶಿವನ ಧ್ಯಾನ ಹೇಳಿದ್ರಲ್ಲ, ಅದು ಎಲ್ಲಿ ಬರುತ್ತೆ ಅಂತ. ಅವ್ರು ಹೇಳಿದ್ರು ದುರ್ಗಾ ಸಪ್ತಶಕ್ತಿಯಲ್ಲಿ ಬರುತ್ತೆ. ಶಿವನು ಕೂಡ ಆದಿಶಕ್ತಿಗೆ ಮೊರೆ ಹೋಗ್ತಾನೆ, ಬ್ರಹ್ಮನು ಕೂಡ ಆದಿಶಕ್ತಿಗೆ ಮೊರೆ ಹೋಗ್ತಾನೆ, ವಿಷ್ಣು ಕೂಡ ಆದಿಶಕ್ತಿಗೆ ಮೊರೆ ಹೋಗ್ತಾನೆ. ಇನ್ನು ನಮ್ಮೆಲ್ಲ ಪ್ರಯತ್ನಗಳು ಮೀರಿದೆ, ಇನ್ನು ನೀನು ಬರಬೇಕು, ನಮ್ಮೆಲ್ಲರ ಶಕ್ತಿಯನ್ನು ನಿಮ್ಗೆ ಕೊಟ್ಬಿಡ್ತೇವೆ ನಾವು, ನೀನು ಈ ಬ್ರಹ್ಮಾಂಡವನ್ನ
ಎಲ್ಲ ಜೀವರಾಶಿಗಳನ್ನ ಜೀವಸಂತಗಳನ್ನು ನೀನ್ ರಕ್ಷಣೆ ಮಾಡಬೇಕು ಹಾಗೆ ಅಂತೇಳಿ ಪರಿಪರಿಯಾಗಿ ಆಡಿ ಹೊಗಳಿ ಕೊಂಡಾಡಿ ಆಕೆಗೆ ತನ್ನ ಮೇಲೆ ತಾನು ನಂಬಿಕೆ ಹುಟ್ಟುವಂತೆ ಮಾಡಿ ಆಕೆಯನ್ನ ಬ್ರಹ್ಮಾಂಡಕ್ಕೆ ಬರಮಾಡ್ಕೊಂಡು ದೇವಾನುದೇವತೆಗಳು ಸೇರಿ. ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ಇಂದ ದಪ್ಪ ಆದೆ, ಸರ್ ನಾನು ಥೈರಾಯ್ಡ್ ಇಂದ ದಪ್ಪ ಆದೆ ಅಂತಿದ್ರಲ್ಲ. ಎರಡಕ್ಕೂ ಸಜೆಷನ್ ಅಂತಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD ಥೈರಾಯ್ಡ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ. ನಾನೊಂದು ಮಾತು ಹೇಳ್ತೀನಿ ಕೇಳಿ, ದೇಹದಲ್ಲಿ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಸುಮ್ಮನೆ ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ಈಗಲೇ ಮನಸ್ಸಿಂದ ಅದನ್ನು ತೆಗೆದು ಬಿಸಾಕಿ 3 ತಿಂಗಳ ಕಾಲ ನಿರಂತರವಾಗಿ ಜೀನಿ ಶುಗರ್ ಆಮ್ಲನ ಉಪಯೋಗಿಸಿ ನೆಮ್ಮದಿಯಾಗಿ ಇರ್ತೀರಾ. ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ. ಜೀನಿ ಇದ್ದಲ್ಲಿ ಜೀವನ ನಿರಾಳ. ತುಂಬಾ ದಪ್ಪ ಇದ್ದೀರಾ, ಸಣ್ಣ ಆಗ್ಬೇಕಾ, ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ ಸಣ್ಣ ಆಗಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಹೋಮ್ ಡೆಲಿವರಿ ಪಡೀರಿ.